ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಘನವಾಗಿ ಭಗವದ್ ರಾಮಾನುಜಾಚಾರ್ಯರ ತಿರುನಕ್ಷತ್ರ ಮಹೋತ್ಸವ. ತಿರುಮಲ ಕ್ಷೇತ್ರದಲ್ಲಿ ಭಾಷ್ಯಕಾರರಿಗೆ ತಿರುಚಿ ಉತ್ಸವ. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ವೈಭವವಾಗಿ ಭಾಷ್ಯಕಾರರ ಉತ್ಸವ. ಶ್ರೀ ರಾಮಾನುಜರಿಗೆ ಭಾಷ್ಯಕಾರರಿಗೆ ಶಾಸ್ತ್ರೋಕ್ತವಾಗಿ ಪ್ರಬಂಧ ಗೋಷ್ಠಿ ಶಾತ್ತುಮೊರೈ. ಆದಿಶೇಷನ ಅಂಶವಾಗಿ ಈ ಭೂಮಿಯಲ್ಲಿ ಜನಿಸಿದವರು ಧರ್ಮಮೂರ್ತಿ ಭಕ್ತ ಶ್ರೇಷ್ಠರಾದವರು ಶ್ರೀ ರಾಮಾನುಜಾಚಾರ್ಯರು. ವಿಶಿಷ್ಟ ಸಿದ್ಧಾಂತದೊಂದಿಗೆ ದೇಶದ 4 ಮೂಲೆಗಳಲ್ಲಿ ವೈಷ್ಣವ ಸಂಪ್ರದಾಯಗಳಿಗೆ ಪಟ್ಟವನ್ನು ಕಟ್ಟಿದ ಪರಿಪೂರ್ಣ ಭಾಗವತೋತ್ತಮರು ಭಗವದ್ ರಾಮಾನುಜಾಚಾರ್ಯರವರ ತಿರುನಕ್ಷತ್ರ ಮಹೋತ್ಸವಗಳು ತಿರುಮಲ ದಿವ್ಯ ಕ್ಷೇತ್ರದಲ್ಲಿ ಮಂಗಳಕರವಾಗಿ ಜರುಗುತ್ತಿವೆ. ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ಶ್ರೀನಿವಾಸನ ದಿವ್ಯ ಸನ್ನಿಧಿಯಲ್ಲಿ ಜಿಯರವರ ವ್ಯವಸ್ಥೆಯನ್ನು ಪ್ರತಿಷ್ಠಾಪಿಸಿ ಶ್ರೀವಾರಿ ಕೈಂಕರ್ಯಗಳನ್ನು ಆಗಮುಕ್ತವಾಗಿ ನಿರ್ವಹಿಸುವ ವಿಧವಾಗಿ ರೂಪಕಲ್ಪನೆ ಮಾಡಿದ ಪರಮ ಭಕ್ತಾಗ್ರೇಸರರು ಆಳ್ವಾರ್ ಶ್ರೇಷ್ಠರು ಶ್ರೀರಾಮಾನುಜಾಚಾರ್ಯರು. ಅವರ ಧರ್ಮನಿರತ ಮಹೋನ್ನತ ಭಕ್ತಿ ತತ್ವಗಳನ್ನು ಸ್ಮರಿಸುತ್ತಾ ಪ್ರತಿ ವರ್ಷ 10 ದಿನಗಳವರೆಗೂ ತಿರುಮಲ ತಿರುಪತಿ ದೇವಸ್ಥಾನಂ ತಿರುಮಲ ಕ್ಷೇತ್ರದಲ್ಲಿ ತಿರುನಕ್ಷತ್ರೋತ್ಸವವನ್ನು ವೈಭವೋಪೇತವಾಗಿ ನಿರ್ವಹಿಸುವುದು ಸಂಪ್ರದಾಯ. ಈ ಸಂದರ್ಭವಾಗಿ ಏಪ್ರಿಲ್ 23ನೇ ತಾರೀಕಿನಿಂದ ಮೇ 2ನೇ ತಾರೀಕಿನವರೆಗೂ ತಿರುಮಲ ಕ್ಷೇತ್ರದಲ್ಲಿ ಭಾಷ್ಯಕಾರರ ಉತ್ಸವವನ್ನು ವೈಭವವಾಗಿ ನಿರ್ವಹಿಸುವುದಕ್ಕಾಗಿ ಟಿಟಿಡಿ ಸಕಲ ಏರ್ಪಾಟು ಮಾಡಿದೆ. ಇದರ ಅಂಗವಾಗಿ ಗುರುವಾರ ಬೆಳಗ್ಗೆ ಶ್ರೀವಾರಿ ಆಲಯದಲ್ಲಿ ಭಾಷ್ಯಕಾರರ ಉತ್ಸವವು ಘನವಾಗಿ ಪ್ರಾರಂಭವಾಯಿತು. ಭಗವದ್ ರಾಮಾನುಜಾಚಾರ್ಯರ ಉತ್ಸವ ಮೂರ್ತಿಯನ್ನು ಬಂಗಾರದ ತಿರುಚಿಯಲ್ಲಿ ಆಸೀನರನ್ನಾಗಿಸಿ ತಾಳಮೇಳಗಳ ನಡುವೆ ತಿರುಮಾಡ ಬೀದಿಗಳಲ್ಲಿ ಉತ್ಸವವನ್ನು ಮಾಡಿದರು. ಆನಂತರ ಶ್ರೀವಾರಿ ಆಲಯಕ್ಕೆ ತಲುಪಿದ ರಾಮಾನುಜಾಚಾರ್ಯರಿಗೆ ಪಡಿಕಾವಲಿ ಬಳಿ ಜಿಯರವರ ಆಧ್ವರ್ಯದಲ್ಲಿ ಪ್ರಬಂಧ ಗೋಷ್ಠಿ ಪಾರಾಯಣ ಶಾತ್ತುಮೊರೈ ನಿರ್ವಹಿಸಿದರು. ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲಿ ನಾನು ಕಂಡೆ ಸೃಷ್ಟಿಗೆ ಶನಿ ಶ್ರೀರಂಗಶಾಹಿ. ಇಷ್ಟು ದಿನ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲಿ ನಾನು ಕಂಡೆ. ಎಂಟು ಏಳನ್ನು ಕಳೆದುದರಿಂದೆ ಬಂಟರೈವರ ತುಳಿದುದರಿಂದೆ. ಎಂಟು ಏಳನ್ನು ಕಳೆದುದರಿಂದೆ ಬಂಟರೈವರ ತುಳಿದುದರಿಂದೆ. ಕಂಟಕನೊಬ್ಬನ ತರಿದುದರಿಂದೆ ಕಂಟಕನೊಬ್ಬನ ತರಿದುದರಿಂದೆ ಬಂಟನಾಗಿ ಬಂದೆನೋ ರಂಗಶಾಹಿ. ಇಷ್ಟು ದಿನ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಭಾಷ್ಯಕಾರರ ಉತ್ಸವ ಅತ್ಯಂತ ಘನವಾಗಿ ಜರುಗುತ್ತಿವೆ. ಈ ತಿಂಗಳ 23ನೇ ತಾರೀಕಿನಿಂದ ಮೇ 2ನೇ ತಾರೀಕಿನವರೆಗೂ ಜರುಗುವ ಭಗವದ್ ರಾಮಾನುಜಾಚಾರ್ಯರ ತಿರುನಕ್ಷತ್ರ ಮಹೋತ್ಸವವನ್ನು ಪುರಸ್ಕರಿಸಿ 2ನೆಯ ದಿನ ಗುರುವಾರ ಬೆಳಗ್ಗೆ ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಶ್ರೀ ಗೋವಿಂದರಾಜಸ್ವಾಮಿಯವರ ಆಲಯದ ಪ್ರಾಂಗಣದಲ್ಲಿ ಭಾಷ್ಯಕಾರರಿಗೆ ತಿರುಚಿ ಉತ್ಸವ ಘನವಾಗಿ ಜರುಗಿತು. ಭಾಷ್ಯಕಾರರ ಸನ್ನಿಧಿಯಿಂದ ಶ್ರೀರಾಮಾನುಜಾಚಾರ್ಯರ ಉತ್ಸವ ಮೂರ್ತಿಯನ್ನು ತಿರುಚಿಯಲ್ಲಿ ಆಸೀನಗೊಳಿಸಿದರು. ಆನಂತರ ಮಂಗಳ ಧ್ವನಿಗಳ ನಡುವೆ ಭಾಷ್ಯಕಾರರನ್ನು ಆಲಯದ ಮಾಡಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಆರತಿಯನ್ನು ಸಮರ್ಪಿಸಿದರು. ಆನಂತರ ಶಾಸ್ತ್ರೋಕ್ತವಾಗಿ ಪ್ರಬಂಧ ಗೋಷ್ಠಿ ಪಾರಾಯಣ ಶಾತ್ತುಮೊರೈ ಆಸ್ಥಾನವನ್ನು ನಿರ್ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಚಿಕ್ಕ ಜಿಯರ್ ಸ್ವಾಮಿ ಶ್ರೀ ಗೋವಿಂದ ರಾಮಾನುಜ ಜಿಯರ್ ಸ್ವಾಮೀಜಿಯವರು ಪಾಲ್ಗೊಂಡಿದ್ದರು.
ಬೇಸಿಗೆಯ ರಜೆಗಳಿಂದಾಗಿ ತಿರುಮಲ ದಿವ್ಯ ಕ್ಷೇತ್ರದಲ್ಲಿ ಭಕ್ತರ ಸ್ತೋಮ ಹೆಚ್ಚಾಗಿದೆ. ಪ್ರತಿದಿನ ಭಕ್ತರಿಗೆ ಸೇವೆಗಳನ್ನು ಸಲ್ಲಿಸುವುದಕ್ಕಾಗಿ ಟಿಟಿಡಿ ಪಾಲಕ ಮಂಡಳಿ ಉನ್ನತ ಅಧಿಕಾರಿಗಳು ಹೆಚ್ಚಾಗಿ ಕೃಷಿಯನ್ನು ಮಾಡುತ್ತಿದ್ದಾರೆ. ಈ ನೇಪಥ್ಯದಲ್ಲಿ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ತಿರುಮಲದ ಹಲವು ಪ್ರಾಂತ್ಯಗಳಲ್ಲಿ ವಿಸ್ತೃತ ಪರ್ಯಟಿಸಿ ಭಕ್ತರಿಗೆ ಮತ್ತಷ್ಟು ಉತ್ತಮವಾದ ಸೇವೆಗಳನ್ನು ಸಲ್ಲಿಸುವುದಕ್ಕಾಗಿ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದರು. ಭಕ್ತರ ಸೇವೆ ಪರಮಾತ್ಮನ ಸೇವೆ ಎಂದು ತಿರುಮಲ ತಿರುಪತಿ ದೇವಸ್ಥಾನಂ ಉತ್ತಮವಾದ ಸೇವೆಗಳನ್ನು ಸಲ್ಲಿಸುವುದಕ್ಕಾಗಿ ನಿರಂತರವಾಗಿ ಕೃಷಿ ಮಾಡುತ್ತಿದೆ. ಈ ನೇಪಥ್ಯದಲ್ಲಿ ತಿರುಮಲದ ಕೆಲವು ಪ್ರಾಂತ್ಯಗಳಲ್ಲಿ ಬುಧವಾರ ಸಂಜೆ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ವಿಸ್ತೃತವಾಗಿ ಪರ್ಯಟಿಸಿದರು. ಮೊದಲಿಗೆ ಶ್ರೀವಾರಿ ದರ್ಶನಕ್ಕಾಗಿ ಕ್ಯೂಲೈನ್ಗಳ ಮಾರ್ಗಗಳನ್ನು ಅಧಿಕಾರಿಗಳೊಂದಿಗೆ ಕೂಡಿ ಪರಿಶೀಲಿಸಿದರು. ಭಕ್ತರು ಹೊರಡುವ ಕ್ಯೂಲೈನ್ಗಳಲ್ಲಿ ಪರಿಶುದ್ಧವಾಗಿರುವಂತೆ ಹಾಗೂ ಅನ್ನ ಪಾನೀಯಗಳು ತಲುಪುವ ಹಾಗೆ ಏರ್ಪಾಟು ಮಾಡಬೇಕು ಎಂದು ಅಧಿಕಾರಿಗಳಿಗೆ ಆದೇಶಿಸಿದರು. ಭಕ್ತರು ಬಂದಿರುವ ಪ್ರಾಂತ್ಯಗಳನ್ನು ದೊಡ್ಡದಾದ ಸ್ಕ್ರೀನ್ಗಳನ್ನು ಅಳವಡಿಸಿ ಎಸ್ವಿಬಿಸಿ ಪ್ರಸಾರಗಳನ್ನು ಭಕ್ತರು ವೀಕ್ಷಿಸುವ ಹಾಗೆ ಮಾಡಬೇಕು ಎಂದು ನಿರ್ಣಯಿಸಿದರು. ತಿರುಮಲಕ್ಕೆ ಬರುವ ಪ್ರತಿ ಭಕ್ತನಿಗೂ ಅನ್ನಪ್ರಸಾದ ದೊರಕುವ ಹಾಗೆ ಪ್ರಣಾಳಿಕೆಯನ್ನು ರೂಪಾಂತರಿಸಿ ವಿವಿಧ ಶಾಖೆಗಳ ಅಧಿಕಾರಿಗಳನ್ನು ಆದೇಶಿಸಿದರು. ಈ ಸಂದರ್ಭವಾಗಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಕ್ಯೂಲೈನ್ಗಳನ್ನು 40 ಮೀಟರ್ಗಳವರೆಗೂ ಒಂದು ಪ್ರಾಂತ್ಯ ಎಂದು ಪರಿಗಣಿಸಿ ಭಕ್ತರಿಗೆ ಸೇವೆ ಸಲ್ಲಿಸಬೇಕು ಎಂದು ನಿರ್ಣಯಿಸುವ ಹಾಗೆ ತಿಳಿಸಿದರು. ಆನಂತರ ವೈಕುಂಠ ಕ್ಯೂಲೈನ್ 1, 2 ಮಧ್ಯ ನೂತನವಾಗಿ ಏರ್ಪಾಟು ಮಾಡಿರುವ ಪಾದರಕ್ಷಾ ಕೇಂದ್ರವನ್ನು ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಪರಿಶೀಲಿಸಿದರು. ಪಾದರಕ್ಷೆಗಳನ್ನು ಭಕ್ತರು ತೆಗೆದುಕೊಳ್ಳುವ ವಿಧಾನವನ್ನು ವೀಕ್ಷಿಸಿದರು. ಭಕ್ತರು ನೀಡುತ್ತಿರುವ ಪಾದರಕ್ಷೆಗಳಿಗೆ ಬಾರ್ಕೋಡ್ ಕೊಡುವುದರಿಂದ ಸುಲಭವಾಗಿ ತಮ್ಮ ಪಾದರಕ್ಷೆಗಳು ಎಲ್ಲಿವೆ ಎಂದು ತಿಳಿದು ಅಲ್ಲಿ ಹೋಗಿ ಪಡೆಯುತ್ತಾರೆ ಎಂದು ಅಧಿಕಾರಿಗಳು ಸಿಬ್ಬಂದಿ ಅಡಿಷನಲ್ ಇಒರವರಿಗೆ ತಿಳಿಸಿದರು. ಪಾದರಕ್ಷೆಗಳ ಕೇಂದ್ರಗಳಲ್ಲಿ ನೀಡುವ ರಸೀದಿಯನ್ನು ಸ್ಕ್ಯಾನ್ ಮಾಡಿದರೆ ಅವರ ಪಾದರಕ್ಷೆಗಳು ಎಲ್ಲಿವೆ ಎಂದು ಭಕ್ತರು ತಿಳಿದುಕೊಳ್ಳುವ ಹಾಗೆ ಏರ್ಪಾಟು ಮಾಡಿರುವುದಾಗಿ ತಿಳಿಸಿದರು. ಈ ಸಂದರ್ಭವಾಗಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ತಿರುಮಲ ಮತ್ತೆ 4 ಪ್ರಾಂತ್ಯಗಳಲ್ಲಿ ಆಧುನಿಕ ರೀತಿಯ ವಿನಿಯೋಗದೊಂದಿಗೆ ಪಾದರಕ್ಷೆಗಳ ಕೇಂದ್ರವನ್ನು ಏರ್ಪಾಟು ಮಾಡುತ್ತೇವೆ ಎಂದು ವಿವರಿಸಿದರು. ಮೇಲುಕೋಟೆಯ ಶ್ರೀ ಚಲುವನಾರಾಯಣಸ್ವಾಮಿ ಆಲಯದಲ್ಲಿ ಶ್ರೀ ರಾಮಾನುಜಾಚಾರ್ಯರ 1008 ತಿರುನಕ್ಷತ್ರ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತಿದೆ. ಈ ತಿಂಗಳ 23ನೇ ತಾರೀಕಿನಿಂದ ಮೇ 2ನೇ ತಾರೀಕಿನವರೆಗೂ 10 ದಿನಗಳ ಕಾಲ ಜರುಗುವ ಈ ತಿರುನಕ್ಷತ್ರ ಮೊದಲನೆಯ ದಿನದಂದು ಯದುಗಿರಿ ಯತಿರಾಜ ಮಠದ ಪೀಠಾಧಿಪತಿಗಳಾದ ಯದುಗಿರಿ ಯತಿರಾಜ ರಾಮಾನುಜ ನಾರಾಯಣ ಜೀಯರ್ ಸ್ವಾಮಿಗಳ ಆಧ್ವರ್ಯದಲ್ಲಿ ಶ್ರೀ ರಾಮಾನುಜಾಚಾರ್ಯರಿಗೆ ತಿರುಮಂಚನವನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಸಂಖ್ಯಾತ ಭಕ್ತರು ಪಾಲ್ಗೊಂಡು ರಾಮಾನುಜರ ಕೃಪೆಗೆ ಪಾತ್ರರಾದರು.
ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ಗಡಿಭಾಗವಾದ ಬತ್ತನಪಲ್ಲಿಯಲ್ಲಿ ಸೀತಾರಾಮರ ಕಲ್ಯಾಣೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಈ ನಿಮಿತ್ತ ಆಲಯದ ಮುಂಭಾಗದಲ್ಲಿ ಸರ್ವಾಂಗ ಸುಂದರವಾಗಿ ಅಲಂಕರಿಸಿದ ಸೀತಾ ಲಕ್ಷ್ಮಣ ಆಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ವೇದಿಕೆಯಲ್ಲಿ ಆಸೀನಗೊಳಿಸಲಾಯಿತು. ಆನಂತರ ಶಾಸ್ತ್ರೋಕ್ತವಾಗಿ ಕಲ್ಯಾಣೋತ್ಸವವನ್ನು ಆಚರಿಸಲಾಯಿತು. ತರುವಾಯ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಸೀತಾರಾಮ ಕಲ್ಯಾಣೋತ್ಸವವನ್ನು ವೀಕ್ಷಿಸಿ ಪಾವನರಾದರು. ಬೆಂಗಳೂರು ನಗರದ ಬಾಣಸವಾಡಿಯಲ್ಲಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಈ ಪ್ರಯುಕ್ತ ಗ್ರಾಮ ದೇವತೆ ಶ್ರೀ ಮುಳುಕಟ್ಟಮ್ಮ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಲಾಯಿತು. ಮೊದಲಿಗೆ ಶ್ರೀ ಮುಳುಕಟ್ಟಮ್ಮ ದೇವಿಗೆ ಮತ್ತು ಪರಿವಾರ ದೇವರುಗಳಾದ ಶಿವನಿಗೆ, ಸಪ್ತಮಾತೃಕೆಯರಿಗೆ, ಶ್ರೀ ಮುನೇಶ್ವರರಿಗೆ, ಶ್ರೀ ಚೌಡೇಶ್ವರಿ ದೇವಿ ಹಾಗೂ ಕಾಲಭೈರವನಿಗೆ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರವನ್ನು ಮಾಡಿ ಧೂಪದೀಪ ನೈವೇದ್ಯವನ್ನು ಅರ್ಪಿಸಿ ಕುಂಕುಮಾರ್ಚನೆಯನ್ನು ಮಾಡಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ದೀಪಗಳನ್ನು ತಂದು ಪೂಜೆಯನ್ನು ಸಲ್ಲಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ.
ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ. ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ. ಬೆಂಗಳೂರಿನ ಹಲಸೂರಿನಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಗುರುವಾರದ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಈ ನಿಮಿತ್ತ ಸ್ವಾಮಿಗೆ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಿ ಆನಂತರ ಸುಗಂಧ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಿ ಮಂಗಳಾರತಿಯನ್ನು ಬೆಳಗಲಾಯಿತು. ನೆರೆದ ಭಕ್ತರು ಸ್ವಾಮಿಯ ಅಭಿಷೇಕವನ್ನು ವೀಕ್ಷಿಸಿ ಕೃತಾರ್ಥರಾದರು.
ಕೃಷ್ಣಗಿರಿ ಸಮೀಪದ ಬಳರನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ವೀರಭದ್ರಸ್ವಾಮಿ ಲಕ್ಷ್ಮೀನಾರಾಯಣಸ್ವಾಮಿ ದೇವಸ್ಥಾನದಲ್ಲಿ ರಥೋತ್ಸವ ಅದ್ಧೂರಿಯಾಗಿ ನೆರವೇರಿತು. ಪ್ರತಿ ವರ್ಷವೂ ಬಳರನಹಳ್ಳಿ ಗ್ರಾಮದಲ್ಲಿ ಶ್ರೀ ವೀರಭದ್ರಸ್ವಾಮಿ ದೇವಾಲಯದಲ್ಲಿ ಚೈತ್ರ ಮಾಸ ರಥೋತ್ಸವ ಪೂಜೆಗಳು ನಿರ್ವಹಿಸುವುದು ಪ್ರತೀತಿ. ಇದರ ಅಂಗವಾಗಿ ಧ್ವಜಾರೋಹಣ ಮಾಡಿ ರಥೋತ್ಸವ ಪೂಜೆಗಳನ್ನು ಪ್ರಾರಂಭಿಸಿದರು. ಇದರ ಅಂಗವಾಗಿ ಆಲಯದಲ್ಲಿ ವಿವಿಧ ಹೋಮ ಹವನಾದಿ ಕಾರ್ಯಕ್ರಮಗಳು, ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. ತರುವಾಯ ಗ್ರಾಮದಲ್ಲಿ ವೀರಭದ್ರಸ್ವಾಮಿ, ಶ್ರೀ ಲಕ್ಷ್ಮೀನಾರಾಯಣಸ್ವಾಮಿ ದೇವಾಲಯಗಳಲ್ಲಿ ವಿಶೇಷವಾಗಿ ಪೂಜೆಗಳು, ದೀಪಾರಾಧನೆಗಳನ್ನು ನಿರ್ವಹಿಸಿದರು. ನಂತರ ಪ್ರಮುಖ ಕಾರ್ಯಕ್ರಮವಾದ ರಥೋತ್ಸವದ ಅಂಗವಾಗಿ ರಥವನ್ನು ಅಲಂಕರಿಸಿ ಶ್ರೀ ವೀರಭದ್ರಸ್ವಾಮಿಯವರನ್ನು ರಥದಲ್ಲಿ ಅಲಂಕರಿಸಿ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. ತರುವಾಯ ಭಕ್ತರು ರಥವನ್ನು ಹೆಗಲ ಮೇಲೆ ಹೊತ್ತು ದೇವರ ನಾಮಸ್ಮರಣೆಯನ್ನು ಮಾಡುತ್ತಾ 3 ಗ್ರಾಮಗಳಲ್ಲಿ ಪ್ರದಕ್ಷಿಣೆಯನ್ನು ಮಾಡಿದರು. 3 ಗ್ರಾಮಗಳಲ್ಲಿ ಶ್ರೀ ವೀರಭದ್ರಸ್ವಾಮಿಯವರಿಗೆ ಪೂಜೆಗಳನ್ನು ನಿರ್ವಹಿಸಿದ ನಂತರ ರಥವು ಮತ್ತೆ ದೇವಾಲಯ ತಲುಪಿತು. ರಥೋತ್ಸವದ ಅಂಗವಾಗಿ ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ದರ್ಶನವನ್ನು ಪಡೆದು ಪುನೀತರಾದರು. ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿಯ ಬಿದಲಪುರ ಗ್ರಾಮದಲ್ಲಿ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ಗುರುಪಾದುಕಾ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರಯುಕ್ತ ಶ್ರೀ ಯೋಗಿನಾರಾಯಣ ತಾತಯ್ಯನವರ ಪಾದುಕೆಗಳನ್ನು ತಂದು ಪೂಜಿಸಲಾಯಿತು. ರಾಮರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ಎಂಬ ರಾಮತಾರಕ ಮಂತ್ರವನ್ನು ಪಠಿಸುತ್ತಾ ಭಕ್ತರು ಪಾದುಕೆಗಳನ್ನು ಪೂಜಿಸಿದರು. ಆನಂತರ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿತು. ಈ ನಿಮಿತ್ತ ಏಕದಂತನಿಗೆ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಅರ್ಚನೆ ಸಮೇತ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಮೈಸೂರಿನ ಜಯನಗರದ 2ನೇ ರಸ್ತೆಯಲ್ಲಿರುವ ಶ್ರೀರಾಮ ಮಂದಿರದಲ್ಲಿ ಸೀತಾರಾಮರ ಕಲ್ಯಾಣೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಈ ನಿಮಿತ್ತ ಮೊದಲಿಗೆ ದೇವಾಲಯದ ಆವರಣದಲ್ಲಿ ಶ್ರೀರಾಮಚಂದ್ರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಆಸೀನಗೊಳಿಸಿ ಹೋಮವನ್ನು ನೆರವೇರಿಸಲಾಯಿತು. ತರುವಾಯ ಕಾಶಿ ಯಾತ್ರಾ ಪೂರ್ವಕ ಶ್ರೀರಾಮಚಂದ್ರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಅಲಂಕೃತ ರಥದಲ್ಲಿ ಆಸೀನಗೊಳಿಸಿ ಕಾಶಿ ಯಾತ್ರಾ ದೈವಿಕ ಕೈಂಕರ್ಯವನ್ನು ಮಾಡಲಾಯಿತು. ಬಳಿಕ ಸಂಬಂಧ ಮಾಲೆ ವಿಧಿವಿಧಾನಗಳನ್ನು ನೆರವೇರಿಸಿ ಶ್ರೀ ಸೀತಾರಾಮ ಉತ್ಸವ ಮೂರ್ತಿಗಳನ್ನು ಉಯ್ಯಾಲೆಯಲ್ಲಿ ಆಸೀನಗೊಳಿಸಿ ಉಯ್ಯಾಲೆ ಸೇವೆಯನ್ನು ನೆರವೇರಿಸಲಾಯಿತು. ತರುವಾಯ ಸೀತಾರಾಮ ಉತ್ಸವ ಮೂರ್ತಿಗಳನ್ನು ಸರ್ವಾಲಂಕೃತವಾಗಿ ಅಲಂಕರಿಸಿ ಕಲ್ಯಾಣ ವೇದಿಕೆಯಲ್ಲಿ ಆಸೀನಗೊಳಿಸಲಾಯಿತು. ಬಳಿಕ ಕಂಕಣ ಧಾರಣೆ, ಮಾಂಗಲ್ಯ ಧಾರಣೆಯನ್ನು ಮಾಡಿ ಶಾಸ್ತ್ರೋಕ್ತವಾಗಿ ಸೀತಾರಾಮರ ಕಲ್ಯಾಣವನ್ನು ನೆರವೇರಿಸಲಾಯಿತು. ಭಕ್ತಾದಿಗಳು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿ ಅಮ್ಮನವರಿಗೆ ಕಲ್ಯಾಣದಲ್ಲಿ ಭಾಗಿಯಾಗಿ ಧನ್ಯರಾದರು.
ಜಿಲ್ಲೆಯ ಅಂಕದಟ್ಟಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ವೇಣುಗೋಪಾಲಸ್ವಾಮಿ ದೇವಸ್ಥಾನದಲ್ಲಿ ಗರುಡೋತ್ಸವವು ಅತ್ಯಂತ ವೈಭವದಿಂದ ಜರುಗಿತು. ಈ ನಿಮಿತ್ತ ಸರ್ವಾಲಂಕೃತಗೊಂಡ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಸುಂದರವಾಗಿ ಅಲಂಕೃತಗೊಂಡ ಗರುಡ ವಾಹನದಲ್ಲಿ ಆಸೀನಗೊಳಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಕಲಾ ತಂಡಗಳೊಂದಿಗೆ ವೈಭವವಾಗಿ ಗರುಡೋತ್ಸವವು ಜರುಗಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.